ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಗಳ ದೇವ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ನಂಬ್ತೇನೆ. ಕಳೆದ ದಿನಗಳು ದೇವರ ವಾಕ್ಯದಿಂದ ನಾವು ಬಲ ಹೊಂದಿಕೊಂಡಿದ್ದೇವೆ ಮತ್ತು ಪ್ರತಿದಿನವೂ ಕೂಡ ನಾವು ಬಲ ಹೊಂದುತ್ತಾ ಕರ್ತನ ಸನ್ನಿಧಾನದಲ್ಲಿ ಜೀವಿಸ್ತಾ ಇದ್ದೇವೆ. ಈ ದಿನದವರೆಗೂ ಕೂಡ ಕರ್ತನು ನಂಬಿಗಸ್ತನಾಗಿ ನಮ್ಮೆಲ್ಲರ ಜೀವನದಲ್ಲಿ ಆತನು ತನ್ನ ಕೃಪೆಯನ್ನು ಇರಿಸಿ ನಡೆಸಿದ್ದಾನೆ. ವಿಶೇಷವಾಗಿ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ ಅದರ 19ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋದಾದರೆ, ದೇವ್ರ ವಾಕ್ಯ ಹೀಗಿರ್ತದೆ: ಆದುದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ಸಾಧಿಸಿಕೊಳ್ಳೋಣ. ಆಮೇಲೆ ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಈ ರೋಮಾಪುರದಲ್ಲಿರುವಂಥ ಈ ಸಭೆಗೆ ಇಲ್ಲಿ ತಿಳಿಸುವಂಥ ಸಂಗತಿಗಳನ್ನು ನಾವು ನೋಡ್ತೇವೆ. ಬೇರೆ ಈ ವಾಕ್ಯ ಹೀಗೆ ಹೇಳ್ತದೆ: ನಾವು ಸಮಾಧಾನಕ್ಕೂ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿದ್ದ ವಿಷಯ ಏನಂದರೆ, ದೇವರ ಮಕ್ಕಳು ಅಂತೇಳಿ ಗುರುತಿಸುವುದು ಯಾವುದರಿಂದ ಅಂದರೆ, ಫಸ್ಟ್ ದೇವ್ರ ಮಕ್ಕಳು ಅಂತ ಗುರುತಿಸುವುದಂದರೆ ಸಮಾಧಾನ. ಸಮಾಧಾನ ಯಾರಲ್ಲಿ ಇರ್ತದೋ ಅವರು ದೇವ್ರ ಮಕ್ಕಳು. ಯಾಕೆಂದರೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ ನೀವು 5ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನು ನೋಡುವುದಾದರೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಹಲ್ಲೆಲೂಯಾ. ಸಮಾಧಾನ ಪಡಿಸುವವರು ಧನ್ಯರು, ಅವ್ರೇನಾಗ್ತಾರಂತೆ? ದೇವರ ಮಕ್ಕಳು ಅನಿಸ್ಕೊಳ್ತಾರೆ. ಯಾರಲ್ಲಿ ಸಮಾಧಾನ ಇದೆ ನೋಡಿ. ನಾವು ಅನೇಕ ಕ್ರೈಸ್ತರನ್ನು ನೋಡ್ತೇವೆ. ಈಗಾಗಲೇ ನಾವು ಪ್ರತಿದಿನ ಬೆಳಗಾದರೆ ದೇವ್ರ ವಾಕ್ಯವನ್ನು ಧ್ಯಾನ ಮಾಡುವಂಥ ಕ್ರೈಸ್ತರು ನೋಡ್ತೇವೆ. ಪ್ರತಿದಿನ ಬೆಳಗಾದರೆ ಪ್ರಾರ್ಥನೆ ಮಾಡುವ ಕ್ರೈಸ್ತರು ನೋಡ್ತೇವೆ. ಅಥವಾ ವಿವಿಧ ಮಾಧ್ಯಮಗಳಲ್ಲಿ ಬರುವಂಥ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ದೇವಜನರು ನೋಡುತ್ತೇವೆ. ಆದರೆ ವಾಕ್ಯಗಳನ್ನು ಕೇಳಿಸ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಅವುಗಳೆಲ್ಲವುಗಳ ಮಧ್ಯದಲ್ಲಿ ಅವರು ಕ್ರೈಸ್ತಿಯ ನಂಬಿಕೆಯಲ್ಲಿದ್ದಾರೆ. ಆದರೆ ನೋಡುವುದಾದರೆ ಅವರ ಜೀವನದಲ್ಲಿ ಸಮಾಧಾನ ಇಲ್ಲದೆ ಇರುವಂಥದ್ದನ್ನು ನೋಡ್ತೇವೆ. ಸಮಾಧಾನ ಇರೋದಿಲ್ಲ. ಎಂತೆಂಥ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ಎಂಥ ಭಯಂಕರವಾದಂಥ ಸ್ಥಿತಿಗತಿಗಳಲ್ಲಿ ಅವರು ಇದ್ದಾರೆ. ಕಾರಣ ಏನಂದರೆ ಸಮಾಧಾನ ಇಲ್ಲ. ಇವತ್ತು ಮೊದಲು ದೇವ್ರ ಮಕ್ಕಳು ಅಂತ ನಾವು ಅನಿಸ್ಕೊಳ್ಬೇಕಾದ್ರೆ, ಇವರು ನಿಜವಾದ ಕ್ರೈಸ್ತರು, ಇವರು ನಿಜವಾಗ್ಲೂ ಯೇಸು ಸ್ವಾಮಿನ ಹಿಂಬಾಲಿಸ್ತಾರೆ ಎನ್ನುವುದನ್ನು ಫಸ್ಟ್ ಗುರುತಿಸಬೇಕಾದ್ರೆ ಅವರು ಏನಾಗಿರಬೇಕು? ಸಮಾಧಾನದಿಂದ ಇರಬೇಕು. ನೋಡಿ ಪ್ರಿಯ ದೇವ್ರ ಮಕ್ಕಳೇ, ಸಮಾಧಾನ ಎನ್ನುವಂಥದ್ದು ಇವತ್ತು ನಮ್ಮನ್ನು ಹೇಗೆ ಗುರುತಿಸ್ತದೆ ಅಂದರೆ, ಇವರು ದೇವ್ರ ಮಕ್ಕಳು ಅಂತೇಳಿ ಗುರುತಿಸ್ತದೆ. ಎಸ್, ಮೊದಲು ಫಸ್ಟ್ ದೇವ್ರ ಮಕ್ಕಳಿಗೆ ಇರಬೇಕಾದಂಥ ನಿರ್ಮಲವಾದಂಥ ಒಂದು ಗುಣ ಸಮಾಧಾನ. ಎಸ್, ದೇವ್ರ ವಾಕ್ಯ ಹೇಳ್ತದೆ ಸಮಾಧಾನದಿಂದ ಇರಬೇಕು. ಅಷ್ಟೇ ಅಲ್ಲ, ಪರಸ್ಪರ ಭಕ್ತಿ ವೃದ್ಧಿ. ಹಲ್ಲೆಲೂಯಾ. ಪರಸ್ಪರ ಭಕ್ತಿ ವೃದ್ಧಿ. ನೋಡಿ, ದೇವ್ರ ಮಕ್ಕಳಿಗೆ ಇರಬೇಕಾದಂಥ ಗುಣ ಏನದು? ಪರಸ್ಪರರಲ್ಲಿ ಏನಾಗಬೇಕು? ಭಕ್ತಿ ವೃದ್ಧಿ ಆಗಬೇಕು. ಬಾಯಿ ತೆರೆದ್ರೆ, ಇವತ್ತು ನಾನು ಬಾಯಿ ತೆರೆದ್ರೆ ಎಷ್ಟು ಮನಸ್ಸುಗಳನ್ನು ಸಂತೈಸ್ತೇನೆ, ಎಷ್ಟು ಕುಟುಂಬಗಳನ್ನು ಸಂತೈಸ್ತೇನೆ, ಎಷ್ಟು ಮುರಿದು ಹೋದ ಮನಸ್ಸುಗಳು ನನ್ನ ಬಾಯಿಂದ ಬರುವ ಮಾತಿನಿಂದ ಕಟ್ಟಲ್ಪಡ್ತಾ ಇದೆ. ಇವತ್ತು ಅನೇಕ ಕ್ರೈಸ್ತರಲ್ಲಿ ಬಾಯಿ ತೆರೆದ್ರೆ ಯಾಕಾದರೂ ಅವ್ರ ಜೊತೆಲಿ ಮಾತಾಡೋಕ್ಕೆ ನಾವು ನಿಂತ್ಕೊಂಡ್ವೋ ಎನ್ನುವಂಥ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದ್ದೇವೆ. ಅನೇಕರು ದೇವ್ರ ಮಕ್ಕಳು ಅನ್ನಿಸ್ಕೊಳ್ಳುವಂಥವ್ರು, ವಿಶ್ವಾಸಗಳು ಅನ್ನಿಸ್ಕೊಳ್ಳುವಂಥವ್ರು, ಶಿಷ್ಯರು ಅನ್ನಿಸ್ಕೊಳ್ಳುವಂಥವ್ರು. ಬೇರೆ ನಮ್ಮಲ್ಲಿರುವಂಥ ಗುಣ ಅದು ಯಾವುದಂದರೆ ಪರಸ್ಪರ ಭಕ್ತಿ ವೃದ್ಧಿ. ಎಸ್, ನಾವು ಯಾವಾಗ ಪರಸ್ಪರರಲ್ಲಿ ಭಕ್ತಿ ಅಭಿವೃದ್ಧಿಯನ್ನು ನೋಡ್ಕೊಳ್ತೇವೋ ಆಗ ದೇವರು ನಮ್ಮನ್ನೇನು ಮಾಡ್ತಾರೆ ಅಂದರೆ ವಿಶೇಷವಾಗಿ ಆಶೀರ್ವಾದ ಮಾಡ್ತಾನೆ. ಯಾಕೆಂದರೆ 4 ಜನ ಸೇರಿ ಬರುವಾಗ ದೇವ್ರ ವಾಕ್ಯ ಏನು ಹೇಳ್ತದೆ ಅಂದರೆ, ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಹಾಗಾದರೆ ನಾವು ಸೇರಿ ಬರುವಾಗ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳೋದಾದರೆ ನಮ್ಮ ಭಕ್ತಿ ವೃದ್ಧಿ ಆಗಬೇಕು. ಹಲ್ಲೆಲೂಯಾ. ನಾವು 2 3 ಸೇರಿ ಬಂದುಬಿಟ್ರೆ ಬೇರೆ ಬೇರೆ ಬೇಡವಾದ ಮಾತುಗಳನ್ನು ಆಡ್ತಾ, ಬೇರೆ ಬೇರೆ ಬೇಡವಾದಂಥ ಕಾರ್ಯಗಳನ್ನು ಯೋಚನೆ ಮಾಡ್ತಾ ಸಮಯವನ್ನು ವ್ಯರ್ಥವಾಗಿ ನಾವು ಕಳೀತಾರೆ. ಹಾಗೆ ಮಾಡುವಾಗ ಭಕ್ತಿ ವೃದ್ಧಿ ಆಗುವುದಿಲ್ಲ. ಇರುವ ನಂಬಿಕೆ ಕೂಡ ಹಾಳಾಗಿ ಹೋಗ್ತದೆ, ಇರುವಂಥ ಭಕ್ತಿ ಕೂಡ ಕಡಿಮೆ ಆಗ್ತದೆ, ಪ್ರಾರ್ಥನಾ ಜೀವಿತ ಕಡಿಮೆ ಆಗ್ತದೆ, ಆರಾಧನೆ ಕಡಿಮೆ ಆಗ್ತದೆ, ದೇವರಿಂದ ನಾವು ದೂರ ಆಗ್ತೇವೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ಜನವೇ, ಈ ಮುಂಜಾನೆಯಲ್ಲಿ ದೇವರಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ನಾವು ಪರಸ್ಪರರು ಸೇರುವಾಗ
ಭಕ್ತಿ ವೃದ್ಧಿ ಆಗುವಂಥ ಮಾತುಗಳನ್ನ ಆಡೋಣ. ಯಾಕಂದರೆ ಅದಕ್ಕೂ ಕೂಡ ದೇವ್ರ ವಾಕ್ಯ ಹೀಗೆ ಹೇಳ್ತದೆ. ನೀವು ಮಲಾಕಿ ಗ್ರಂಥದಲ್ಲಿ ಒಂದು ವೇಳೆ ಆ ಸತ್ಯವೇದವನ್ನು ನೀವು ನೋಡೋದಾದರೆ, ತೆಗೆದಾದರೆ 3ನೇ ಅಧ್ಯಾಯ ಅದರ 16ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ತಿಳಿಸ್ತದೆ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯ ಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಹಲ್ಲೆಲೂಯ. ನೋಡಿ, ನೀವು ಸೇರಿ ಬರುವಾಗ, 2-3 ಸೇರಿ ಬಂದು ಭಕ್ತಿ ವೃದ್ಧಿಯಾಗುವಂಥ ಮಾತುಗಳನ್ನು ಆಡುವಾಗ, ದೇವರ ನಾಮವನ್ನು ಸ್ಮರಣೆ ಮಾಡುವಾಗ ನಿಮ್ಮ ಹೆಸರು ಎಲ್ಲಿ ಬರೆಯಲ್ಪಡ್ತಾ ಇದೆ? ದೇವರ ಮುಂದೆ ಇರುವಂಥ ಜ್ಞಾಪಕದ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಡ್ತಾ ಇದೆ. ಪ್ರಿಯ ದೇವರ ಜನವೇ, ಪ್ರೀತಿಯ ಸಹೋದರನೇ ಸಹೋದರಿಯ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಇವತ್ತು ತಿಳಿಸುವಂಥದ್ದೇನೆಂದರೆ, ನಿನ್ನ ಹೆಸರು ಜ್ಞಾಪಕದ ಪುಸ್ತಕದಲ್ಲಿ ಬರಿಬೇಕಾ? ಹಾಗಾದರೆ ನೀನು ಸೇರಿ ಬರುವಾಗ, ನೀವು 2-3 ಸೇರಿ ಬರುವಾಗ ಭಕ್ತಿ ವೃದ್ಧಿ ಆಗುವಂಥ ಮಾತುಗಳನ್ನಾಡ್ರಿ. ನಿಮ್ಮ ಪ್ರಾರ್ಥನಾ ಜೀವಿತ ವೃದ್ಧಿ ಆಗುವಂಥ ಮಾತುಗಳನ್ನಾಡ್ರಿ. ನಿಮಗಿರುವಂಥ ಕಣ್ಣೀರು, ನಿಮಗಿರುವಂಥ ಗೋಳಾಟ, ನಿಮಗಿರುವಂಥ ಚಿಂತೆ ನೀಗಿ ಹೋಗುವ ಅಂತೆ ನೀವು ಒಬ್ಬರನ್ನೊಬ್ಬರು ಬಲಪಡಿಸಿಕೊಡ್ರಿ. ಒಬ್ಬರ ಭಾರವನ್ನೊಬ್ಬರು ಹೊತ್ತುಕೊಡ್ರಿ ಅಂತ ದೇವರು ವಾಕ್ಯ ಹೇಳ್ತದೆ. ಒಬ್ಬರ ಭಾರವನ್ನೊಬ್ಬರು ಹೊತ್ತುಕೊಂಡು ನೀವು ಮುಂದೆ ಸಾಗುವುದಾದರೆ ನಿಮ್ಮ ಭಕ್ತಿ ವೃದ್ಧಿ ಆಗ್ತದೆ. ನಿಮ್ಮ ಹೆಸರು ಜ್ಞಾಪಕದ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವ್ರ ಜನರೇ, ಕೊನೆಯಲ್ಲಿ ಇನ್ನೊಂದು ಅಲ್ಲಿ ಸೆಂಟೆನ್ಸ್ ಇದೆ. ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ನಾವು ಸಾಧಿಸಿಕೊಳ್ಳೋಣ. ಎಸ್, ನಾವು ಸಾಧನೆ ಮಾಡಬೇಕಾಗಿರುವಂಥದ್ದು, ನಾವು ಸಾಧಿಸ್ಕೊಳ್ಬೇಕಾಗಿರುವಂಥದ್ದು ಏನಂದರೆ ಭಕ್ತಿ ವೃದ್ಧಿ ಆಗಬೇಕಾದಂಥ ಸಂಗತಿಗಳನ್ನು ಮಾತಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲದೆ ನಾವು ಸಮಾಧಾನವನ್ನು ಹೊಂದೋರಾಗಿರಬೇಕು. ಎಸ್, ನಾವು ಸಮಾಧಾನ ಹೊಂದೋದಾದರೆ ನಾವು ಇತರರಿಗೆ ಸಮಾಧಾನ ಪಡಿಸ್ತೇವೆ. ನಮ್ಮಲ್ಲೇ ಸಮಾಧಾನ ಇಲ್ಲಾಂದರೆ, ನಮ್ಮಲ್ಲೇ ಭಕ್ತಿ ವೃದ್ಧಿ ಆಗುವಂಥ ಜೀವನ ಇಲ್ಲಾಂದರೆ ನೀವು ಯಾರನ್ನೂ ಸಮಾಧಾನ ಪಡಿಸೋಕ್ಕೂ ಆಗೋದಿಲ್ಲ. ನಿಮ್ಮಿಂದ ಅನೇಕರು ಭಕ್ತಿ ವೃದ್ಧಿನೂ ಕೂಡ ಹಾಳಾಗ್ತದೆ. ಹಾಗಾದರೆ ಮುಂಜಾನೆಯಲ್ಲಿ, ಈ ಬೆಳಗಿನ ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳಿಸ್ಕೊಂಡಿದ್ವಿ. ನಾವೆಲ್ಲರೂ ಕೂಡ ಈ ವಾಕ್ಯದಡಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ, ಈ ದಿನ ವಾಕ್ಯವನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಕರ್ತನೆ, ನಮ್ಮೊಂದಿಗೆ ನೇರವಾಗಿ ಮಾತನಾಡಿದೆಯಪ್ಪ. ಸಮಾಧಾನ ಪಡಿಸುವುದಕ್ಕೂ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಕರ್ತನೆ ನಮ್ಮನ್ನು ಆರಿಸಿಕೊಂಡಿದೆ ಸ್ವಾಮಿ. ಹೌದು, ಇವತ್ತು ನನ್ನ ಕೆಲಸ, ಇವತ್ತು ನಮ್ಮ ಕೆಲಸ ಸಮಾಧಾನದಿಂದಿರುವುದಕ್ಕೂ ಕರ್ತನೆ ದೇವರು, ಇವತ್ತು ನಮ್ಮ ಕೆಲಸ ಪರಸ್ಪರ ನಾವೆಲ್ಲ ಸೇರಿ ಬರುವಾಗ ಭಕ್ತಿ ವೃದ್ಧಿ ಆಗುವಂಥ ಮಾತುಗಳನ್ನು ಆಡಿ ದೇವರಾತ್ಮನೇ ನಿನ್ನ ಸಮ್ಮುಖದಲ್ಲಿ ನಮ್ಮ ಹೆಸರುಗಳನ್ನು ಬರೆಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ದಿನವಾಕ್ಯ ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರ ಹೆಸರುಗಳು ಕರ್ತನ ಜ್ಞಾಪಕದ ಪುಸ್ತಕದಲ್ಲಿ ಬರೆ ಎಂಬುದಾಗಿ ಕೇಳ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಭಕ್ತಿ ವೃದ್ಧಿಗೆ ದೇವರೇ ನೀನೇ ಕಾರಣಕರ್ತನಾಗಿ ನಡೆಸಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರ ಮಕ್ಕಳೇ, ನಿಮ್ಮೆಲ್ಲರೂ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಭಕ್ತಿ ವೃದ್ಧಿ ಮಾಡುವಂಥ ಮಾತುಗಳನ್ನ ಆಡ್ತಾ ನಾವು ಮುಂದೆ ಸಾಗೋಣ. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ.